Say hi. Hi. Jai Shitara. I kindly request all our dignitaries to occupy the reserved seat in the front row. The season of peace and lust of Paris Priest Saint Pius Church, Hangaluru. There shall be showers of blessings. This is the promise of love. There shall be seasons refreshing, sent from the Savior above. Showers of blessings we need. Merciful round us are falling, but for the showers we plead. Showers of blessings we need. Merciful round us are falling, but for the showers we plead. There shall be showers of blessings, send them upon us, O Lord. Grant to us now a refreshing, come and now honor the word. Showers of blessings we need. Merciful round us are falling, but for the showers we plead. Showers of blessings we need. Merciful round us are falling, but for the showers we plead. ಈ ಕಡೆ ಟರ್ನ್ ಆಗಿ ಈ ಕಡೆ ಟರ್ನ್ ಈ ಕಡೆ ಟರ್ನ್ We wish you a Merry Christmas. We wish you a Merry Christmas. We wish you a Merry Christmas and a Happy New Year. Good tidings we bring to you and your kin. Good tidings. Let us remember the true spirit of Christmas. With this, I Travya Pius Nagar, Hangaluru, and welcome today's guest of honor. The third place goes to Niharika. The first place in greeting card competition. The second place goes to Gagan Yan of class 3rd B. And the third place is secured by Shaman of class 3rd A.
Tanushree Pujari of class 6th B secured 2nd place. And Aradhya Shetty of class 7th B secured 3rd place. Thank you, sir. Now I request our President, Dr. Ramesh Shetty, sir, to give away the prizes to our dedicated students. And the 3rd place goes to Sai Nidhi of class 9th A. Thank you, sir. Now I request our secretary, Shreya Dev of class 10th A. And the 3rd place is secured by Tanushree of class 8th A. Thank you, sir. ಈ ಒಂದು ಸಂಸ್ಥೆಗೆ ಕಾಲಿಟ್ಟಂತಹ ಸಮಯದಲ್ಲಿ ನನಗೆ ಇಷ್ಟು ಸಂತೋಷ, ನೀವು ಬರಮಾಡಿಕೊಂಡಂತಹ ರೀತಿ ಮತ್ತು ಇಲ್ಲಿ ಈ ಕ್ರಿಸ್ಮಸ್ ಸಡಗರ ಇದನ್ನು ನೋಡುವಂಥ ಸಮಯದಲ್ಲಿ ನನಗೆ ಏನು ಅನಿಸಿದಂದರೆ, ಯೇಸುಸ್ವಾಮಿ ಹುಟ್ಟಿದ್ದು ಬೆಟ್ಲೆಹೇಮ್ ನಗರದಲ್ಲಿ, ಸಣ್ಣ ನಗರದಲ್ಲಿ. ಆ ನಗರವನ್ನೇ ಯೇಸುಸ್ವಾಮಿಯ ಗೋದಲಿಯನ್ನೇ ಇಲ್ಲಿ ನೀವು ಮಾಡಿದಾಗೆ ನನಗೆ ಅನಿಸಿತು. ಈ ಕಡೆ ಗೋದಲಿ ಉಂಟಲ್ಲಿ, ಕೇಕ್ ಕಟ್ಟಿಂಗ್ ಇತ್ತು, ಬಹಳ ಚಂದವಾದಂತಹ MC, ಇಲ್ಲಿ ಸಾದರಪಡಿಸಿದಂತಹ ಆ ಕ್ರಿಸ್ಮಸ್ ಪ್ರೋಗ್ರಾಮ್, ಆ ಮಕ್ಕಳ ಏನೋ ಸಂತೋಷದ ಮಕ್ಕಳಲ್ಲಿರುವಂಥ ವಾತಾವರಣ ತುಂಬ ಸಂತೋಷ. ಸರ್, ಇವತ್ತು ನಮಗೆ ಹಬ್ಬ, ಕ್ರಿಶ್ಚಿಯನ್ರಿಗೆ ಹಬ್ಬ. ಇವತ್ತು ತುಂಬ ಕೆಲಸ ನಮಗಂತೂ, ಗುರುಗಳಿಗೆ, ಕ್ರಿಶ್ಚಿಯನ್ಸ್ ಗುರುಗಳಿಗೆ, ನಮ್ಮ ಇನ್ಸ್ಟಿಟ್ಯೂಷನಲ್ಲಿ, ಸಂಸ್ಥೆಯಲ್ಲಿ, ನಮ್ಮ ಚರ್ಚ್ಗಳಲ್ಲಿ ತುಂಬ ಬ್ಯುಸಿ ಡೇ ಇವತ್ತು. ನಾನು ನಮ್ಮ ಜೂಡಿತ್ ಮೆಂಡೋನ್ಸ್ರವರು ನನ್ನಲ್ಲಿ ಕೇಳಿಕೊಂಡಾಗ ನಾನು ಹೇಳಿದೆ, ನನಗೆ ಸ್ವಲ್ಪ ಕಷ್ಟ ಅಂತ ಹೇಳಿದೆ ನಾನು. ಮತ್ತು ನಾನು ಮನಸ್ಸು ಮಾಡಿದೆ, ಯಾಕಂದರೆ ನನ್ನನ್ನು ಕರೆದಿದ್ದಾರೆ ಅಂತ ಹೇಳುವಂಥ ಸಮಯದಲ್ಲಿ ಮನಸ್ಸು ಮಾಡಿದೆ. ಆದರೆ ಇಲ್ಲಿ ಬಂದಂಥ ಸಮಯದಲ್ಲಿ ನಾನು ಬಂದದ್ದು ತುಂಬ ಚೆಂದ ಆಯಿತು, ತುಂಬ ಸಂತೋಷ ನನಗೆ ಆಯಿತು. There shall be showers of blessing. This is the promise of love. ಎಂಥ ಚಂದ ಹಾಡು ಇವತ್ತು ಪ್ರಾರಂಭಿಸಿದಂಥ ಹಾಡು, ಪ್ರಾರ್ಥನಾ ಹಾಡು. ಇದು ಹಾಡು ಬಹುಶಃ ಇವತ್ತಿನ ಈ ಸಂಭ್ರಮಕ್ಕೆ ನೀವು ಆರಿಸಿಕೊಂಡದ್ದು ತುಂಬ ಸಂತೋಷ. ಯಾಕಂದರೆ there shall be showers of blessing that Jesus Christ is the love, promise of love. ದೇವರು ವಾಗ್ದಾನ ಮಾಡಿದಂತಹ ಆ ಶಿಶು ದೇವಕಂದ ಯೇಸು ಕ್ರಿಸ್ತರು, ಅವರ ಈ ಹಬ್ಬ ಸಂಭ್ರಮ ಸಡಗರ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ಸಮಯದಲ್ಲಿ ತಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾನು ಹಾರೈಸ್ತಾ ಇದ್ದೇನೆ. ಕ್ರಿಸ್ಮಸ್ ಅಂದರೆ ಹಂಚಿಕೊಳ್ಳುವಿಕೆ. ಅದು ಏನು ಹಂಚಿಕೊಳ್ಳುವಿಕೆ? ಅದು ಹಂಚಿಕೊಳ್ಳುವಿಕೆ ದೈವತ್ವ. ದೇವರ ಆ ದೈವತ್ವವನ್ನು ನಮಗೆ ಕೊಡಲಿಕ್ಕೆ ಬಂದಂತಹ ಯೇಸು ಕಂದ, ಅದು ದೈವತ್ವ, ಪ್ರೀತಿಯಲ್ಲಿ, ಶಾಂತಿಯಲ್ಲಿ ಅಡಕವಾದಂತಹ ಆ ದೈವತ್ವ ಹಂಚಿಕೊಳ್ಳಲಿಕ್ಕೆ ಮತ್ತು ನಮ್ಮನ್ನು ಮೇಲಕ್ಕೆ ಏರಿಸಲಿಕ್ಕೆ, ಮನುಷ್ಯತ್ವದಲ್ಲಿರ್ಬೋದು, ಪ್ರೀತಿಯಲ್ಲಿರ್ಬೋದು, ಆಧ್ಯಾತ್ಮಿಕತೆಯಲ್ಲಿ ಇರ್ಬೋದು,
ಅಥವಾ ವ್ಯಾಲ್ಯೂಸ್ ಮೌಲ್ಯಗಳಲ್ಲಿ ಇರ್ಬೋದು, ನಮ್ಮನ್ನು ಮೇಲಕ್ಕೆತ್ತಲಿಕ್ಕೆ ಆ ದೇವಕಂದ ದೈವತ್ವವನ್ನು ತಗೊಂಡು ನಮ್ಮಲ್ಲಿಗೆ ಬಂದಿದ್ದರು. ಇದನ್ನು ಇವತ್ತು ನಾವು ಸ್ಮರಿಸ್ತಾ ಇದ್ದೇವೆ, ಹಬ್ಬದ ರೂಪದಲ್ಲಿ ಇವತ್ತು ಆಚರಿಸ್ತಾ ಇದ್ದೇವೆ. ಒಂದು ಹಾಡು ಈ ರೀತಿ ಉಂಟು: ಬಾನಿ ನೊಡೆಯ ಬಾನಿ ನೊಡೆಯ ಯೇಸು ಕಂದ ಭೂಮಿಗೆ ಬಂದನ, ಬಾನಿ ನೊಡೆಯ ಯೇಸು ಕಂದ ಭೂಮಿಗೆ ಬಂದನ, ವಿಶ್ವದೊಡೆಯ ಶಾಂತಿಯನ್ನು ಜಗತ್ತಿಗೆ ತಂದನ, ಬಾನಿ ನೊಡೆಯ ಯೇಸು ಕಂದ ಭೂಮಿಗೆ ಬಂದನ, ವಿಶ್ವದೊಡೆಯ ಪ್ರೀತಿಯನ್ನು ಜಗತ್ತಿಗೆ ತಂದನ. ಇದು ವಿಶ್ವದ ಒಡೆಯ ಶಾಂತಿ ತಂದಂತಹ ಆ ಯೇಸು. ಬಾಣಿನೊಡೆಯ ಅಂದರೆ ಸ್ವರ್ಗದಿಂದ ಅವರು ಈ ಜಗತ್ತಿಗೆ ನಮಗೋಸ್ಕರ ಬಂದಂತಹ ಪ್ರಭು ಯೇಸು. ಪ್ರಿಯ ಮಕ್ಕಳೇ, ಈ ನಮ್ಮ ಪ್ರಪಂಚದಲ್ಲಿ, ನಮ್ಮ ಜೀವನದಲ್ಲಿ ದೊಡ್ಡದು, ಎಲ್ಲಕ್ಕಿಂತ ಸರ್ವಶ್ರೇಷ್ಠ ಯಾವುದು ಸರ್? ಎಲ್ಲಕ್ಕಿಂತ ಸರ್ವಶ್ರೇಷ್ಠ ಯಾವುದು? ಪ್ರೀತಿ. ಪ್ರೀತಿಗಿಂತ ದೊಡ್ಡದು ಯಾವುದೂ ಇಲ್ಲ. ನಾ ಹೇಳ್ತಾ ಇದ್ದೇನೆ, ನಮಗೆ ಪ್ರತಿಯೊಬ್ಬರಿಗೆ ಪ್ರೀತಿ ಬೇಕು. ನನಗೆ ಬೇಕು, ನಿಮಗೆ ಬೇಕು, ಮಕ್ಕಳಿಗೆ ಬೇಕು, ಎಲ್ಲರಿಗೆ ಪ್ರೀತಿ ಬೇಕು. ಪ್ರೀತಿ ತಾಯಿಯ ಪ್ರೀತಿ, ಪ್ರೀತಿ ತಂದೆಯ ಪ್ರೀತಿ, ಅಳಗ ಬಳಗದ ಪ್ರೀತಿ. ಇಲ್ಲಿ ಶಿಕ್ಷಕರ ಪ್ರೀತಿ ಮಕ್ಕಳಿಗೆ ಬೇಕು, ಮಕ್ಕಳ ಪ್ರೀತಿ ಶಿಕ್ಷಕರಿಗೆ ಬೇಕು. ಪ್ರೀತಿ ಎಂಬುದು ದೊಡ್ಡದು. ಪ್ರೀತಿ ಒಂದು ಆಸ್ತಿ ಇದ್ದಾಗೆ, ಒಂದು ಸಾಧನ ಇದ್ದಾಗೆ. ಎಲ್ಲ ವೆಪನ್, ಯಾವುದೇ ವೆಪನ್ ಇರಬಹುದು, ಎಲ್ಲ ವೆಪನ್ಗಿಂತ ಶ್ರೇಷ್ಠ ವೆಪನ್ ಅದು ಪ್ರೀತಿಯೇ ಆಗಿದೆ. ಪ್ರೀತಿಯಿಂದ ಎಲ್ಲದನ್ನು ನಾವು ಸಾಧಿಸಬಹುದು. ಪ್ರೀತಿ ಇದ್ರೆ ಮಾತ್ರ ಶಾಂತಿ ಸಮಾಧಾನ, ಪ್ರೀತಿ ಇದ್ರೆ ಮಾತ್ರ ಜೀವನ. ಪ್ರೀತಿ ಇಲ್ಲದೆ ಹೋದರೆ, ಪ್ರೀತಿಯಲ್ಲಿ ಕುಂದು ಕೊರತೆ ಇದ್ರೆ ಏನಾಗ್ತದೆ? ಪ್ರೀತಿಯಲ್ಲಿ ಕುಂದು ಕೊರತೆ. ತಾಯಿಯ ಪ್ರೀತಿ ಮಗುವಿಗೆ ಸಿಗದಿಲ್ಲದ್ರೆ ಬೆಳವಣಿಗೆ ಇಲ್ಲ, ಮಕ್ಕಳ ಬೆಳವಣಿಗೆ ಆಗಲ್ಲ. ಅದೇ ರೀತಿ ಮಕ್ಕಳ ಪ್ರೀತಿ ತಾಯಿಗೆ ಬೇಕು, ತಂದೆ ತಾಯಿಗೆ ಬೇಕು, ಎಲ್ಲರಿಗೆ ಪ್ರೀತಿ ಎಂಬುದು ಬೇಕು. ಈ ಪ್ರೀತಿಯನ್ನೇ ಹಂಚಲಿಕ್ಕೆ ದೇವಕುಮಾರ ಮನುಷ್ಯರಾಗಿ ಬಂದದ್ದು. ಇದು ಹಬ್ಬ, ಕ್ರಿಶ್ಚಿಯನ್ ಹಬ್ಬ, ಕ್ರಿಸ್ಮಸ್ ಹಬ್ಬ. ಅದು ಪ್ರೀತಿಯ ಹಂಚಿಕೆಯ ಹಬ್ಬವಾಗಿದೆ. ನಾನೊಂದು ನಮ್ಮ ಸರ್ ಅಲ್ಲಿ ಇದ್ದಾಗ, ನೀವು ಯಾವುದು ರಾಗಗಳನ್ನು ಕಟ್ಟಿದ್ದೀರಿ ಅಂತ ಹೇಳಿದರು. ನಾವೊಂದು ತುಂಬ ರಾಗಗಳನ್ನು ಕಟ್ಟಿದ್ದೇವೆ. ಭಜನೆ, ಹೆಚ್ಚಾಗಿ ಭಜನೆ, ಬೀದರ್ ನಾಡಿನಲ್ಲಿರುವಂತಹ ಭಜನೆಯನ್ನು ಹಾಡುವಂಥ ಪದ್ಧತಿ. ಅದರಲ್ಲಿ ಒಂದು ರಾಗ ಅದು ಯೇಸ್ವಾಮಿಗೆ ಸಂಬಂಧಪಟ್ಟದ್ದು. ಅದು ಆಗಿದೆ: ಮನುಜರಲ್ಲಿ ದೇವರನ್ನು ಕಾಣು ಎಂದ, ನಿನ್ನಂತೆ ಪರರನ್ನು ಪ್ರೀತಿಸು ಎಂದ, ಮನುಜರನ್ನು ದೇವರಲ್ಲಿ ಕಾಣು ಎಂದ, ನಿನ್ನಂತೆ ಪರರನ್ನು ಪ್ರೀತಿಸು ಎಂದ. ಇದು ರಾಗ ನಾನು ಕಟ್ಟಿದೆ. ರಾಗ ಉದ್ದ ಉಂಟು. ಅದು ಯೇಸುಸ್ವಾಮಿಯ ಜೀವನ ಚರಿತ್ರೆನೇ ಆಗಿದೆ, ಯೇಸುಸ್ವಾಮಿಯ ಜೀವನವೇ ಆಗಿದೆ. ಮನುಜರಲ್ಲಿ ದೇವರನ್ನು ಕಾಣಬೇಕು ನಾವು. ಪ್ರತಿಯೊಬ್ಬ ಜೀವಿಯಲ್ಲಿ, ಪ್ರತಿಯೊಬ್ಬರಲ್ಲಿ ದೇವರನ್ನು ಕಾಣಬೇಕು ನಾವು. ನಮ್ಮ ಧರ್ಮ ಅದು. ಯಾವುದೇ ಧರ್ಮ ಇರಲಿ. ಸರ್ ಅವರು ಬಂದ ಕೂಡಲೇ ಹೇಳಿದರು, ಈ ಸಂಸ್ಥೆಯನ್ನು ನೋಡುವಂಥ ಸಮಯದಲ್ಲಿ ನನಗೆ ಇಷ್ಟು ಚಂದ ಆಯಿತು, ಇಷ್ಟು ಚಂದ ಅನಿಸಿತು. ಇಲ್ಲಿ ನಮ್ಮ ಸರ್ ಡಾಕ್ಟರ್ ರಮೇಶ್ ಶೆಟ್ಟಿ ಅವರು ಬಂದ ಕೂಡಲೇ, ಫಾದರ್ ನೋಡಿ ಫಾದರ್, ಇದು ಗೋಡೆ ತುಂಬ ನಾವು ಬಿಡಿ ಎಲ್ಲ ಸುಣ್ಣ ಬಡಿದಿದ್ದೇವೆ. ಈ ಸುಣ್ಣ ಬಡಿದಾಗೆ ನಮ್ಮ ಮಕ್ಕಳ ಹೃದಯ ಇರಬೇಕು, ಅವರ ವ್ಯಕ್ತಿತ್ವ ಈ ಬಿಳಿ ಇದ್ದಾಗೆ ಒಂದು ಕಲೆ ಕೂಡ ಅಲ್ಲಿ ಇರಬಾರ್ದು. ಅಂತಹ ವಿದ್ಯೆಯನ್ನು ನಾವು ಕೊಡಲಿಕ್ಕೆ, ಅಂತಹ ಸಂಸ್ಕೃತಿಯನ್ನು ಕೊಡಲಿಕ್ಕೆ ನಾವು ಪಣ ತೊಡ್ತಾ ಇದ್ದೇವೆ. ಇದು ಎಂತಹ ಒಳ್ಳೆ ಮಾತುಗಳು ಅವರಿಂದ. ಬಹುಶಃ ಇದು ನಾವು ಕೊಡಬೇಕು. ಅದೇ ನಾನು ಹೇಳುವಂಥದ್ದು. ಮನುಜರಲ್ಲಿ, ಪ್ರತಿಯೊಬ್ಬ ಮನುಜರಲ್ಲಿ ನಮ್ಮ ವ್ಯಕ್ತಿತ್ವದಲ್ಲಿ ಕೃಷ್ಣ ಇರ್ಬೋದು, ಅಥವಾ ಅಲ್ಲ ಇರ್ಬೋದು, ಅಥವಾ ಯೇಸು ಇರ್ಬೋದು, ದೇವರು ನಮ್ಮಲ್ಲಿದ್ದಾರೆ, ಪ್ರತಿಯೊಬ್ಬರಲ್ಲಿದ್ದಾರೆ. ನಾವು ಮನುಷ್ಯರಲ್ಲಿ ದೇವರನ್ನು ಕಾಣಬೇಕು.
ಒಂದು. ಎರಡನೇದಾಗಿ ಯೇಸ್ವಾಮಿ ಒಬ್ಬರಿಗೊಬ್ಬರು ಪ್ರೀತಿಸಿರಿ. ಯೇಸುವಿನ ಪ್ರೀತಿ ನೋಡಿ, ಅವರ ಪ್ರೀತಿ ಅಗಾಧವಂತ ಪ್ರೀತಿ. ಅವರು ಹೇಳಿದರು, ನಾನು ಪಾಪಿಗಳನ್ನು ಪ್ರೀತಿಸುತ್ತೇನೆ, ಆದರೆ ಪಾಪವನ್ನಲ್ಲ. ನಾನು ಪಾಪಿಯನ್ನು ಪ್ರೀತಿಸುತ್ತೇನೆ, ಆದರೆ ಪಾಪವನ್ನು ಅಲ್ಲ. ಅಂದರೆ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಕುಂದುಕೊರತೆಗಳು ಉಂಟು, ನಮ್ಮಲ್ಲಿ ಸಣ್ಣತನ ಉಂಟು, ನಾವು ಪಾಪ ಮಾಡ್ತೇವೆ, ತಪ್ಪು ಮಾಡ್ತೇವೆ. ಅಂದಮೇಲೆ ಮನುಷ್ಯರು ತಪ್ಪು ಮಾಡಿದಂತ ಹೇಳಿದಾಗ ತಿದ್ದುಪಡಿ ಹೇಳಬೇಕು. ನೀನು ತಪ್ಪು ಮಾಡಿದ್ದಿ, ತಪ್ಪು ತಪ್ಪೇ, ಅದು ತೋರಿಸಿಕೊಡ್ಬೇಕು. ಆದರೆ ತಪ್ಪು ಮಾಡಿದಂತ ಹೇಳಿ ಆ ಮನುಷ್ಯನನ್ನೇ ಹೊರಗೆ ಹಾಕುವಂಥದ್ದು, ದೂರ ಮಾಡುವಂಥದ್ದು, ಅದು ತಪ್ಪು. ಯೇಸ್ವಾಮಿ ಹೇಳ್ತಾ ಇದ್ದಾರೆ, ಇಲ್ಲ, ಆ ರೀತಿ ಅಲ್ಲ. ಪ್ರತಿಯೊಬ್ಬ ಮನುಷ್ಯನನ್ನು ಪ್ರೀತಿ ಮಾಡಿ ತಪ್ಪನ್ನು ಅವನಿಗೆ ಇನ್ನೊಂದು ತಿದ್ದುಪಡಿ ಮಾಡಿ ಮರುಜೀವನ, ಪರಿವರ್ತನೆಯ ಜೀವನ ಅವಕಾಶ ಮಾಡಿಕೊಡ್ಬೇಕು. ತಪ್ಪುಗಳನ್ನು ನಾವು ತಪ್ಪಂತ ಹೇಳಬೇಕು, ಅವರಿಗೆ ಒಳ್ಳೆಯ ಹೊಸ ಜೀವನವನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಾನು ಹೆಚ್ಚು ಹೊತ್ತು ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಇವತ್ತು ಒಂದು ಮಾತು ಹೇಳ್ತಾ ಇದ್ದಾನೆ. ಒಂದು ಸಲ ಯೇಸು ಸ್ವಾಮಿಯ ಬಳಿಗೆ ತಪ್ಪಿದ ಸ್ತ್ರೀ, ಹೆಣ್ಮಗಳು, ವೇಶ್ಯ ಹೆಣ್ಮಗಳು ತಪ್ಪು ಮಾಡುವಂಥ ಸಮಯದಲ್ಲಿ ಶಾಸ್ತ್ರಿ ಪರಿಸಯರು ಅಂದರೆ ಧರ್ಮದ ಮುಖಂಡರು ಅವರಿಗೆ ತಪ್ಪನ್ನು ಹಿಡಿದು ಕೊಡುವಂಥದ್ದೇ ಅದು ಅವರ ಸಂಸ್ಕೃತಿ ಇತ್ತು. ತಪ್ಪು ಮಾಡುವಂಥ ಸಮಯದಲ್ಲಿ ಯೇಸುಸ್ವಾಮಿಯನ್ನು ಸಿಕ್ಕಿಸಿ ಹಾಕಲಿಕ್ಕೆ ಅವರ ಮುಂದೆ ತರ್ತಾ ಇದ್ದಾರೆ ಸ್ತ್ರೀಯನ್ನು, ಹೆಣ್ಮಗಳು ಅಂಜಿಕೆಯಿಂದ ಯೇಸುಸ್ವಾಮಿ ಮುಂದೆ ಬಂದರು. ಯಾಕಂದರೆ ಧರ್ಮ ಉಂಟು, ಧರ್ಮದ ನಿಯಮಗಳುಂಟು. ನಿಯಮದ ಪ್ರಕಾರ ಅಂಥ ಹೆಣ್ಮಗಳಿಗೆ ಕಲ್ಲೆಸೆದು ಕೊಲ್ಲಬೇಕು. ಯೇಸುಸ್ವಾಮಿ ಒಂದು ವೇಳೆ ಕೊಲ್ಲಿ ಅಂತ ಹೇಳಿದರೆ ಇವರದ್ದು ಪ್ರೀತಿಯಲ್ಲಿ ಹೋಯ್ತು, ಕೊಲ್ಬೇಡ್ರಿ ಅಂತ ಹೇಳಿದರೆ ಇವರ ನಿಯಮ ಎಲ್ಲಿ ಹೋಯ್ತು, ಯೇಸುಸ್ವಾಮಿ ಗುರುವಾಗಿ ನಿಯಮ ಎಲ್ಲಿ ಹೋಯ್ತು, ಸಿಕ್ಕಿ ಬೀಳ್ತಾ ಇದ್ದಾರೆ. ಅದಕ್ಕೆ ಯೇಸುಸ್ವಾಮಿ ಏನು ಹೇಳ್ತಾರೆ, ನಿಮ್ಮಲ್ಲಿ ಯಾರು ತಪ್ಪು ಮಾಡಿಲ್ಲ ಹೊಡೆಯಿರಿ ಕಲ್ಲು ಅಂತ ಹೇಳಿದರು. ನಿಮ್ಮಲ್ಲಿ ಯಾರು ತಪ್ಪು ಮಾಡಿಲ್ಲ ಹೊಡೆಯಿರಿ ಕಲ್ಲು. ಆ ಹೆಣ್ಮಗಳಿಗೆ, ತಪ್ಪು ಮಾಡಿದಂಥ ಹೆಣ್ಮಗಳಿಗೆ ಒಬ್ಬರು ಕೈ ಮೇಲೆ ಎತ್ತಲ್ಲ, ಅವರ ಕಲ್ಲಿತ್ತು, ಎಲ್ಲ ಕಲ್ಲುಗಳು ಕೆಳಗೆ ಹೋಗ್ತಾ ಇವೆ. ಆ ಹೆಣ್ಮಗಳಿಗೆ ಹೊಡೆಯುತ್ತಾ ಇಲ್ಲ. ಯಾಕಂದರೆ ನಾವು ಪ್ರತಿಯೊಬ್ಬರು ಪಾಪ ಮಾಡ್ತೇವೆ, ತಪ್ಪು ಪ್ರತಿಯೊಬ್ಬರು ಮಾಡ್ತಾ ಇದ್ದೇವೆ. ಪ್ರಿಯರೇ, ನಾನು ಇವತ್ತು ಹೇಳುವಂಥ ಸಂದೇಶ ಇದು, ಪ್ರೀತಿ ಮಾಡೋಣ. ನಾನು ಸಣ್ಣದಿರುವಂಥ ಸಮಯದಲ್ಲಿ ನಮ್ಮ ಆಸ್ಪಾಸ್ ಎಲ್ಲ ಹಿಂದೂ, ನಮ್ಮದು 2 ಮನೆ, ಕ್ರಿಶ್ಚಿಯನ್ಸ್ 2 ಮನೆ. ಹಬ್ಬ ನಮಗೆ ಎಲ್ಲ ಹಬ್ಬ ಒಂದೇ, ಅವರದು ಹಬ್ಬ ಒಂದೇ, ದೀಪಾವಳಿ ಹಬ್ಬ ಒಂದೇ, ನಮ್ಮ ಕ್ರಿಸ್ಮಸ್ ಹಬ್ಬ ಒಂದೇ. ಅಲ್ಲಿ ಹೊಸತು ಊಟ ಮಾಡೋದು ಉಂಟಲ್ಲ, ಅದು ಒಂದೇ. ಅವರ ಮನೆಗೆ ನಾವು ಹೋಗ್ತೇವೆ, ನಮ್ಮ ಮನೆಗೆ ಅವರು ಬರ್ತಾ ಇದ್ದಾರೆ. ಅದು ಸಂತಸ ಸಡಗರ. ನಮ್ಮ ಹಬ್ಬಗಳು ಇವತ್ತು ಆ ರೀತಿ ಇವೆಯಾ? ನಮ್ಮನ್ನು ಒಗ್ಗೂಡಿಸ್ಬೇಕು, ಎಲ್ಲರನ್ನು ಒಗ್ಗೂಡಿಸ್ಬೇಕು. ಹಬ್ಬ ಇವತ್ತು ನೋಡಿ ಎಂಥ ಸಂಭ್ರಮ ಇಲ್ಲಿ. ಬಹುಶಃ ನಮ್ಮ ಸಂಸ್ಥೆಗಳಲ್ಲಿ ಕ್ರಿಸ್ಮಸ್ ಆಚರಣೆ ಮಾಡುವುದು ಸಹಜ, ಆದರೆ ಈ ಸಂಸ್ಥೆಗಳಲ್ಲಿ ಇಲ್ಲ, ಜಾಸ್ತಿಯಾಗಿ ನಾನು ನೋಡ್ತಾ ಇಲ್ಲ. ಆದರೆ ನಿಮ್ಮ ಮನಸ್ಸು ಎಲ್ಲರನ್ನು ಒಟ್ಟುಗೂಡಿಸುವಂಥದ್ದು ಮುಗ್ಧ ಮನಸ್ಸುಗಳಲ್ಲಿ ಒಳ್ಳೆಯ ವಿದ್ಯೆ. ಇದು ಒಂದು ವಿದ್ಯೆ. ಮುಗ್ಧ ಮನಸ್ಸುಗಳಲ್ಲಿ ನಾವು ಸ್ವಚ್ಛತೆಯನ್ನು ಕೊಡಬೇಕು, ನಿರ್ಮಲತೆಯನ್ನು ಕೊಡಬೇಕು. ಇದು ಕ್ರಿಸ್ತರ ಸಂದೇಶ. ನನಗೆ ಅವಕಾಶ ಮಾಡಿಕೊಟ್ಟಂತಹ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಬಹಳ ಒಂದು ಸಂಭ್ರಮದ ವೇದಿಕೆಯಲ್ಲಿ ನಾವು ಇದ್ದೇವೆ. ನಮಗೆ ಇವತ್ತು ಮತ್ತು ನಾಳೆ ನಮ್ಮ ಯೇಸು ಕ್ರಿಸ್ತರ ಜನ್ಮದಿನದ ಸಂಭ್ರಮ. ಈ ಸಂಭ್ರಮವನ್ನು ಈ ವಿದ್ಯಾಸಂಸ್ಥೆಯಲ್ಲಿ ಈ ದಿನ ಆಚರಿಸುತ್ತಿರುವುದು ಮತ್ತು ನಮ್ಮನ್ನು ಕರೆದು ಈ ಸಂಭ್ರಮ ಆಚರಣೆಯಲ್ಲಿ ಭಾಗಿಗೊಳಿಸುತ್ತಿರುವುದಕ್ಕೆ ಮೊದಲನೇದಾಗಿ ನಾನು ಈ ಸಂಸ್ಥೆಗೆ ಅಭಿನಂದನೆಯನ್ನು, ನನ್ನ ಪ್ರೀತಿಯನ್ನು ಸಲ್ಲಿಸುತ್ತೇನೆ. ಫಾದರ್ ಆಲ್ಬರ್ಟ್ರವರ ಭಾಷಣ ಕೇಳಿದ ಮೇಲೆ, ಮಾತುಗಳನ್ನು ಕೇಳಿದ ಮೇಲೆ ನನ್ನ ಭಾಷಣ ಅದಕ್ಕೆ ಸರಿಸಮಾನ ಖಂಡಿತ ಆಗುವುದಿಲ್ಲ. ಆದರೆ ನನ್ನ ಮನದಾಳದಲ್ಲಿರುವ ಹೆಚ್ಚಿನ ಅಂಶಗಳನ್ನು ಈವಾಗಲೇ ಫಾದರ್ ಆಲ್ಬರ್ಟ್ರವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಒಂದು ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಶಿಕ್ಷಣ
ಪ್ರವರ್ತನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಂತಹ ಈ ಮೂವರು, ರಮೇಶ್ ಶೆಟ್ಟಿ, ಪ್ರತಾಪ್ ಶೆಟ್ಟಿ ಮತ್ತು ಭರತ್ ಶೆಟ್ಟಿ ತ್ರಿವಿಕ್ರಮರು ತಮ್ಮ ಈ ಪ್ರವರ್ತನೆಯ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಬಂದಂತಹ ಸವಾಲುಗಳನ್ನು ಎದುರಿಸಿ ಒಂದು ಫಿನಿಕ್ಸ್ ಪಕ್ಷಿಯಂತೆ ಪುನಃ ಈ ದೊಡ್ಡ ಸಂಸ್ಥೆಯನ್ನು ಕಟ್ಟಿ ಇವತ್ತು ಇಂಥ ಒಂದು ಅದ್ಭುತವಾದಂತಹ ಕ್ಯಾಂಪಸ್ಸನ್ನು, ಸಂಸ್ಥೆಯನ್ನು ಮತ್ತು 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ್ದು ಅವರಿಗೆ ಖಂಡಿತವಾಗಿ ಈ ವೇದಿಕೆಯ ಮುಖಾಂತರ ನಾನು ಅಭಿನಂದಿಸಲು ಮತ್ತು ಅವರಿಗೆ ಗುಡ್ ವಿಶಸ್, ಮುಂದಿನ ದಿನಗಳಲ್ಲಿ ಒಳ್ಳೆಯ ವಿಶಸ್ಗಳನ್ನು ನಾನು ಕೊಡಲಿಕ್ಕೆ ಇಚ್ಛೆಪಡ್ತೇನೆ. ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಈವಾಗಲೇ ಯೇಸು ಕ್ರಿಸ್ತರ ಜನನದ ಬಗ್ಗೆ ಸುಂದರವಾದ ಟ್ಯಾಬ್ಲೋವನ್ನು ತಾವು ನೋಡಿದ್ದೀರಿ. ಅದರ ಬಗ್ಗೆ ನಾನು ಪುನರಾವರ್ತಿಸುವುದಿಲ್ಲ. ಯೇಸು ಕ್ರಿಸ್ತ ಹುಟ್ಟುವ ಮೊದಲು ಸಮಾಜದಲ್ಲಿದ್ದ ಮೂಢನಂಬಿಕೆಗಳು, ಅನಾಚಾರಗಳು ಅದನ್ನು ತೊಡೆದು ಹಾಕಲು ಕ್ರಿಸ್ತ ಪೂರ್ವ ಅಂದರೆ ನೂರಾರು ವರ್ಷಗಳ ಹಿಂದೆ ಬರೆದ ಬೈಬಲಿನಲ್ಲಿ ಮನುಷ್ಯ ರೂಪದಲ್ಲಿ ಯೇಸು ಕ್ರಿಸ್ತನ ಜನನ ಈ ಭೂಮಿಗೆ ಆಗುತ್ತದೆ ಮತ್ತು ರಿಫಾರ್ಮ್ಸ್, ಈ ಸಮಾಜದಲ್ಲಿ ವೈಚಾರಿಕತೆಯನ್ನು, ಸಮಾಜದಲ್ಲಿ ಬದಲಾವಣೆಗಳನ್ನು ತರುವಂತಹ ಯೇಸು ಕ್ರಿಸ್ತರ ಜನನವಾಗುತ್ತದೆ ಮತ್ತು ಸಮಾಜದಲ್ಲಿ ಸುಧಾರಣೆಗಳು ಆಗುತ್ತವೆ ಎನ್ನುವುದು ಅವರ ಜನನದ ಮೊದಲೇ ಬರೆದಿತ್ತು ಎನ್ನುವುದು ನಾವು ನಂಬಿಕೊಂಡು ಬಂದಂತಹ ವಿಚಾರ. ಖಂಡಿತವಾಗಿ ನಮ್ಮಲ್ಲೂ ಸಹ ಬುದ್ಧ ಬಸವಣ್ಣನವರು ಅವರ ಯೋಚನೆಗಳನ್ನು ಈ ಸಮಾಜಕ್ಕೆ ತಂದು ರಿಫಾರ್ಮೇಷನ್ಗಳನ್ನು ಅಥವಾ ವೈಚಾರಿಕತೆಯನ್ನು ಮತ್ತು ಬದಲಾವಣೆಗಳನ್ನು ತಂದಂಥವರು. ಯೇಸು ಕ್ರಿಸ್ತರು ಸಹ ಆ ಕಾಲದಲ್ಲಿ ಬದಲಾವಣೆಗಳನ್ನು ಸಮಾಜದಲ್ಲಿ ತಂದರು. ಕೇವಲ ಬದಲಾವಣೆಗಳು ಮಾತ್ರ ಅಲ್ಲ, ಇವತ್ತು ಕ್ರಿಸ್ಮಸ್ ಸೆಲೆಬ್ರೇಷನ್ ಇಷ್ಟು ಏನು ಕೆಲವು ವಿಚಾರಗಳು ಅರ್ಥಪೂರ್ಣವಾಗಿಸಲು ಸಹ ಕಾರಣವಾಗಿವೆ. ಒಂದು, ನಾವು ಕ್ರಿಸ್ಮಸ್ ಆಚರಣೆಯಲ್ಲಿ ಕ್ರಿಸ್ಮಸ್ ಟ್ರೀ ಅಥವಾ ಕ್ರಿಸ್ಮಸ್ ಮರವನ್ನು ನಾವು ಅದರ ಒಂದು ಸಂಕೇತವಾಗಿ ತೆಗೆದುಕೊಳ್ಳುತ್ತೇವೆ. ಯಾಕಂತ ಹೇಳಿದರೆ ಮರ ಎನ್ನುವುದು 2-3 ಸಿಂಬಾಲಿಕ್ ಸಂಕೇತಗಳನ್ನು ನಮಗೆ ಸೂಚಿಸುತ್ತದೆ. ಒಂದು, ಈ ಪ್ರಕೃತಿಯನ್ನು ಉಳಿಸಬೇಕಾದ ವಿಚಾರ. 2, ಮರ ಎನ್ನುವಂಥದ್ದು ರೂಟ್ಸ್, ಬೇರಿನಿಂದ ಎಲೆ ಮತ್ತು ಕಾಯಿಯವರೆಗೆ ಎಲ್ಲ ರೀತಿಯಲ್ಲಿ ಮನುಕುಲಕ್ಕೆ ಉಪಯೋಗವನ್ನು ನೀಡುವಂತಹ ಒಂದು ಜೀವಿ. ಆದ್ದರಿಂದ ಕ್ರಿಸ್ಮಸ್ ಅಂತ ಹೇಳಿದರೆ ಮನುಕುಲಕ್ಕೆ ಎಲ್ಲವನ್ನು ಕೊಟ್ಟಂತಹ ಯೇಸು ಕ್ರಿಸ್ತರ ಜನನದ ಸಂಕೇತವನ್ನು ಮತ್ತು ಸ್ಯಾಂಟಕ್ಲಾಸನ್ನು ನಾವು ಇವತ್ತು ಇಲ್ಲಿ ಸ್ಯಾಂಟಕ್ಲಾಸ್ ನಮ್ಮ ಕ್ರಿಸ್ಮಸ್ ಆಚರಣೆಯ ಒಂದು ಪ್ರಮುಖ ಭಾಗವಾಗಿದೆ. ಫಾದರ್ ಹೇಳಿದಂತೆ ಕ್ರಿಸ್ಮಸ್ ಎನ್ನುವುದು ಪ್ರೀತಿಯನ್ನು, ಉಡುಗೊರೆಗಳನ್ನು ನೀಡುವಂತಹ ಅಥವಾ ಹಂಚಿಕೊಳ್ಳುವಂತಹ ಒಂದು ಸಂಭ್ರಮ. ಸ್ಯಾಂಟಕ್ಲಾಸ್, ಸೇಂಟ್ ನಿಕೋಲಾಸ್ ಇದ್ದದ್ದನ್ನು ಅದು ಶಾರ್ಟ್ ಆಗಿ ಸ್ಯಾಂಟಕ್ಲಾಸ್ ಅಂತ ಹೇಳ್ತಾರೆ. ಉಡುಗೊರೆಗಳನ್ನು ಮತ್ತು ಪ್ರೀತಿಯನ್ನು ಹಂಚಲು ಬಂದಂತಹ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಕ್ರಿಸ್ಮಸ್ ಸಂದರ್ಭದಲ್ಲಿ ಬರುವುದು ಅದು ಸಂಕೇತ, ಹಂಚಿಕೊಳ್ಳುವಿಕೆ ಮತ್ತು ಪ್ರೀತಿಯ ಸಂಕೇತ. ಮತ್ತೊಂದು ಸಂಕೇತ ನಕ್ಷತ್ರ, ಸ್ಟಾರ್. ಅದು ಸಹ ಬಾನು, ದೇವರು ಸೃಷ್ಟಿ ಮಾಡಿದಂತಹ ಬಾನು ಮತ್ತು ಅದರ ವೈಭವ ಮತ್ತು ಕ್ರಿಸ್ತನ ಜನನದ ಗೋದಲಿಯ ಮೇಲೆ ಬಂದು ನಿಂತಹ ನಕ್ಷತ್ರ, ಅದರ ಸಂಕೇತ. ಈ ಎಲ್ಲ ಸಂಕೇತಗಳು ಒಟ್ಟಾಗಿ ಮನುಕುಲದ ಪ್ರೀತಿಗೆ, ಎಲ್ಲರೂ ಒಟ್ಟಾಗಿ ಬಾಳೋಣ ಎನ್ನುವ ಪ್ರೀತಿಗೆ, ಎನ್ನುವ ಸಂದೇಶಕ್ಕೆ ಒಂದು ಸಂಕೇತಗಳಾಗಿವೆ. ನಮ್ಮ ನಾಡಗೀತೆಯಂತೆ ಸರ್ವ ಜನಾಂಗದ ಶಾಂತಿಯ ತೋಟವು ನಮ್ಮ ಈ ನಾಡಾಗಲಿ ಮತ್ತು ಇಂತಹ ಸಂಸ್ಥೆಗಳು ನಮ್ಮ ಮುದ್ದಿನ ಮಕ್ಕಳಿಗೆ ಇಂತಹ ವಿಚಾರಗಳನ್ನು ಬೋಧಿಸುವುದರ ಮೂಲಕ ಈ ಮುಗ್ಧ ಮನಸ್ಸುಗಳಲ್ಲಿ ಶಾಂತಿ ಪ್ರೀತಿಯ ಸಂಕೇತಗಳನ್ನು, ಶಾಂತಿ ಪ್ರೀತಿಯ ವಿಚಾರಗಳನ್ನು ಮುಗ್ಧ ಮನಸ್ಸಿನಲ್ಲಿ ಬೋಧಿಸುವುದರ ಮೂಲಕ, ಹೇಳಿಕೊಡುವುದರ ಮೂಲಕ ಮುಂದೊಂದು ನಮ್ಮ ಸಮಾಜ ಮುಂದೆ ಒಂದು ಸರ್ವ ಜನಾಂಗದ ಶಾಂತಿಯ ತೋಟವಾಗಲಿ ಎಂದು ಆಶಿಸುತ್ತಾ, ನೆರೆದಿರುವ ಎಲ್ಲ ಮಕ್ಕಳಿಗೆ 45 ಇಲ್ಲಿನ ಬೋಧಕ ಸಿಬ್ಬಂದಿಗೆ
90 ಬೋಧಕೇತರ ಸಿಬ್ಬಂದಿಗೆ, ನೆರೆದಿರುವ ಪತ್ರಕರ್ತ ಮಿತ್ರರಿಗೆ, ಪೋಷಕರಿಗೆ, ವಿದ್ಯಾಸಂಸ್ಥೆಯ ಒಳಿತಿಗಾಗಿ ಶ್ರಮಿಸುತ್ತಿರುವ ಪ್ರತಿಯೊಬ್ಬರಿಗೂ ನಾನು ಕ್ರಿಸ್ತನ ಜನನದ ಸಂತೋಷದ ಸಂಭ್ರಮದ ಉಲ್ಲಾಸಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮಿತ್ರರೇ ಮುಗಿಸುತ್ತೇನೆ. ಮತ್ತು ಪ್ರೀತಿಯ ಮಕ್ಕಳೇ, ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಎಲ್ರಿಗೂ ಪ್ರೀತಿಯ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಮತ್ತು 2025 ಹ್ಯಾಪಿ ನ್ಯೂ ಇಯರ್ ಫಾರ್ ದ ಫ್ಯೂಚರ್ ಅಕಾಡೆಮಿಕ್ ಇಯರ್ ಟು 2025. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಹ್ಯಾಪಿ ಕ್ರಿಸ್ಮಸ್ ಡೇ. ಈಗಾಗಲೇ ಫಾದರ್ ಮತ್ತು ಜುಡಿತ್ ಮೇಡಮ್ ತುಂಬ ಚೆನ್ನಾಗಿ ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ ಬಗ್ಗೆ ಮಾತನಾಡಿದರು. ನಮ್ಮ ಮಕ್ಕಳು ಸಹ ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ಸ್ ಬಗ್ಗೆ ಒಂದು ಸಣ್ಣ ಕಾರ್ಯಕ್ರಮವನ್ನು ಚೆನ್ನಾಗಿ ಪ್ರೆಸೆಂಟ್ ಮಾಡಿದರು. ನಮ್ಮ ಈ ಕಾರ್ಯಕ್ರಮದ ಹಿಂದೆ ಶ್ರಮವಹಿಸಿದ ರೋಸಮ್ಮ ಮೇಡಮ್, ಸ್ಯಾಮ್ ಮತ್ತು ಸುಜಿತ್, ನಮ್ಮ ಎಲ್ಲ ಶಿಕ್ಷಕರು, ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಕಾರ್ಯಕ್ರಮದ ಉದ್ದೇಶ ಅಷ್ಟೇ, ಫಾದರ್ ಬಂದಾಗಲೇ ಹೇಳಿದವರು, ಈ ಫಾದರಿಗೆ ಬಂದಾಗಲೇ ಏನೋ ಒಂದು ಪಾಸಿಟಿವ್ ಎನರ್ಜಿ ನೋಡಿದಾಗೈತೆ. ಯಾಕಂದರೆ ಅವರು ಆಲ್ಮೋಸ್ಟ್ ನಾವು ಒಂದು ಒಳ್ಳೆ ಗುರುಗಳು, ದೇವರಿಗೆ ಹತ್ತಿರ, ವೆರಿ ಕ್ಲೋಸ್ ಟು ಪೋಪ್ ಬಿಟ್ಟರೆ ಎಲ್ಲ ಚರ್ಚಲ್ಲಿರೋ ಗುರುಗಳು, ನಾವು ಆ ರೀತಿಯಾಗಿ ನಂಬಿಕೆ ಇಟ್ಕೊಂಡವರು. ಅವ್ರು ಬರುವಾಗಲೇ ಚೆನ್ನಾಗಿದೆ ಸಂಸ್ಥೆ, ಚೆನ್ನಾಗಿ ಮಾಡ್ತಾಯಿದ್ರಿ. ಅವ್ರು ಫಸ್ಟ್ ಟೈಮ್ ಬರ್ತಾ ಇರೋದು. ನಾನು ಬಂದ ಕೂಡಲೇ ಹೇಳಿದೆ, ನಾವು ಒಳ್ಳೆ ಮನಸ್ಸನ್ನು ಕಟ್ಟುವಂಥ ಸಂಸ್ಥೆ ಕಟ್ತಾ ಇರಬೇಕು. ನಮ್ಮಲ್ಲಿ ಸರ್ ಹೇಳ್ದಾಗೆ, ಫಾದರ್ ಹೇಳ್ದಾಗೆ ಸಮಾಜಕ್ಕೆ ಪ್ರೀತಿಯನ್ನು ಕೊಡಬೇಕು, ದ್ವೇಷ ಕೊಡಬಾರ್ದು, ಸಂಘರ್ಷ ಕೊಡಬಾರ್ದು. ನಾವು ಮಕ್ಕಳಿಗೆ ಒಳ್ಳೆ ಮನಸ್ಸು ಕಟ್ಟುವಂಥ ಎಜುಕೇಷನ್ ಕೊಡಬೇಕು. ಆ ಮನಸ್ಸಲ್ಲಿ ನಾವು ಸಂಸ್ಥೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರು. ಆಗ ತುಂಬ ಚೆನ್ನಾಗಿದೆ, ನಿಮ್ಗೆ ಒಳ್ಳೆಯದಾಗತ್ತೆ ಅಂತ ಆಶೀರ್ವಾದ ಮಾಡಿದರು. ಅದು ನಮಗೆ ಬೇಕಾಗುವಂಥದ್ದು. ಇಂಥ ಫಾದರ್ ಅಥವಾ ನಾವು ಕೆಲವು ಸಾರಿ ನಾವು ಬಿಲ್ಡಿಂಗ್ ಇನಾಗರೇಷನ್ ಮಾಡುವಾಗ ಒಂದು ಸ್ವಾಮೀಜಿ, ನಮ್ಮ ಗುರುಗಳು ಸ್ವಾಮೀಜಿಯನ್ನು ಶೃಂಗೇರಿ ಮಠ ಸ್ವಾಮೀಜಿ ಅಂತಂದು ಕರೆಸಿದೆವು. ಅವರು ಆಶೀರ್ವಾದ ಮಾಡಿದ್ರು. ಹಾಗೆ ನಮಗೆ ಒಂದು ದೇವರ ಆಶೀರ್ವಾದ ಅಥವಾ ಹಿರಿಯರ ಆಶೀರ್ವಾದ ಅಥವಾ ಸಮಾಜದ ಒಂದು ಒಟ್ಟು ನಮಗೆ ಆಶೀರ್ವಾದ ಇದೆ ಅನ್ನೋದಕ್ಕೆ ಇವತ್ತಿನ ಈ ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ನೇ ಸಾಕ್ಷಿ. ಒಂದು ಉದ್ದೇಶ, ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವೇನು ಒಳ್ಳೆಯ ಕೆಲಸ ಮಾಡಿದರೂ ಅದಕ್ಕೆ ನಮಗೆ ಸಮಾಜ ವಾಪಸ್ ರಿಟರ್ನ್ ಕೊಡುತ್ತೆ ಅನ್ನೋದಕ್ಕೆ ನಾವೇ ಸಾಕ್ಷಿ. ನಾವೊಂದು ಆಫ್ಟರ್ ಆಲ್ ಶಿಕ್ಷಕರಾಗಿದ್ದು, ಯಾವುದೇ ಸರ್ಕಾರಿ ಸಂಬಳ ಇಲ್ಲದ ಶಿಕ್ಷಕರಾಗಿದ್ದು ಈ ಸಂಸ್ಥೆಯನ್ನು ಒಂದು ಈ ರಿಮೋಟ್ ಪ್ಲೇಸಲ್ಲಿ ಈ ರೀತಿಯಾಗಿ ಕಟ್ಟಿದ್ದೇವೆ ಅಂದರೆ ನಮಗೆ ಇಡೀ ಸಮಾಜದ ಆಶೀರ್ವಾದ ಇದೆ, ಸಮಾಜದ ಒಳ್ಳೆ ಮನಸ್ಸುಗಳು ನಮ್ಮೊಟ್ಟಿಗಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ ಜೊತೆಗೆ ನಾವು ಈಗಾಗಲೇ ಮಾಡೋ ಇರುವಂಥ ಹಬ್ಬಗಳು, ಗಣೇಶ ಚತುರ್ಥಿ ಇರಲಿ, ದೀಪಾವಳಿ ಇರಲಿ, ಇಂಡಿಪೆಂಡೆನ್ಸ್ ಡೇ ಇರಲಿ, ನಾಡ್ದು ಜನವರಿಲಿ ಮಾಡುವಂಥ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಇರಲಿ, ಹೀಗೆ 4-6 ಫಂಕ್ಷನ್ಗಳು ಮಾಡೋ ಉದ್ದೇಶ ನಾವು ಮಕ್ಕಳಿಗೆ ಒಳ್ಳೆ ಸಂದೇಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ. ಫಾದರ್ ಹೇಳಿದರು, ಯಾವ ಧರ್ಮವು ಅದು ಮುಸ್ಲಿಮ್ ಇರಲಿ, ಕ್ರಿಶ್ಚಿಯನ್ ಇರಲಿ, ಹಿಂದೂ ಇರಲಿ, ಜೈನ್ ಇರಲಿ, ಬೌದ್ಧ ಇರಲಿ, ಇಡೀ ಪ್ರಪಂಚದಲ್ಲಿ ಯಾವ ಧರ್ಮವು, ಯಾವ ಗುರುಗಳು ಅಥವಾ ಯಾವ ದೇವರು ಸಹ ಯಾರಿಗೂ ಕೆಟ್ಟದ್ದು ಮಾಡಿ ಅಂತ ಎಲ್ಲೂ ಹೇಳಲಿಲ್ಲ. ಎಲ್ಲ ಧರ್ಮ, ಎಲ್ಲ ದೇವರು, ಎಲ್ಲರೂ ಹೇಳಿದ್ದು ಸಮಾಜಕ್ಕೆ ಒಳ್ಳೇದು ಮಾಡಿ ಅಂತ ಹೇಳುವಂಥದ್ದು. ಎಲ್ಲರೂ ಮಂಕುತಿಮ್ಮನ ಕಗ್ಗ ನೋಡಿದ್ದೀರಿ, ಕೇಳಿದ್ದೀರಿ ಅಥವಾ ಓದಿದ್ದೀರಿ. ಏನಾದರೂ ಆಗು ನೀನು ಮಾನವನಾಗು ಮೊದಲು ಅಂತ ಹೇಳುವಂಥ ಮಂಕುತಿಮ್ಮನ ಕಗ್ಗದಲ್ಲಿ ನೀವು ಕೇಳಿದ್ದೀರಿ. ಅಂದರೆ ನಾವು ಮೊದಲು ಮಾನವನಾಗಬೇಕು. ಮಾನವನಾಗೋದಂದರೆ ಪ್ರಾಣಿಗಳ ಥರ ಆಗುವಂಥದ್ದಲ್ಲ, ಮಾನವನಾಗೋದು, ಪ್ರೀತಿಯನ್ನು ಹಂಚ್ಕೊಳ್ಳುವ ಸಂದೇಶ ಇವತ್ತಿನ ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ ಅಂತ ಹೇಳಿದರೆ ಜೀಸಸ್ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಹೇಳ್ತೇವೆ. ಬಟ್ ಅದರ ಉದ್ದೇಶಗಳನ್ನು ಫಾದರ್ ಹೇಳಿದರು, ಜುಡಿತ್ ಮೆಂಡನ್ಸ್ ಹೇಳಿದರು, ರೋಸಮ್ಮ ಸಹ ಚೆನ್ನಾಗಿ ಮೆಸೇಜ್ ಕೊಟ್ಟರು. ಉದ್ದೇಶ ತಮಗೆಲ್ಲರಿಗೂ ಗೊತ್ತಿದೆ. ನಾವು ಇಲ್ಲಿ ಕ್ರಿಪ್ ಮಾಡಿದ್ದೇವೆ, ಇದು ಎಷ್ಟೋ ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ. ಯಾಕಂದರೆ ಬೇರೆ ಬೇರೆ ಧರ್ಮದ ವಿದ್ಯಾರ್ಥಿಗಳಿದ್ದೀರಿ, ಗೊತ್ತಿರೋದಿಲ್ಲ. ಒಂದು ಮೆಸೇಜ್ ಕೊಡುವಂಥದ್ದು. ನಮ್ಮ ಇಡೀ ಪ್ರಪಂಚದಲ್ಲಿ ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ ಕ್ರಿಶ್ಚಿಯನ್ಸ್ ಮಾತ್ರ ಅಲ್ಲ, ಬೇರೆ ರಿಲಿಜಿಯನ್ ಸಹ ಆಚರಣೆ ಮಾಡ್ತಾ ಇದ್ದಾರೆ. ಈಗ ಮೊದಲು ಕ್ರಿಶ್ಚಿಯನ್ಸ್ ಮಾತ್ರ ಆಚರಣೆ ಅಂತ ಇತ್ತು. ಇವತ್ತು ಒಂದು ಒಳ್ಳೆ ಸಾರ್ವತ್ರಿಕ ಒಂದು ಹಬ್ಬ, ಪ್ರೀತಿ ಅಥವಾ ಗಿಫ್ಟ್ ಕೊಡುವಂಥ ಒಂದು ಸಂದೇಶ ಕೊಡುವಂಥ ಒಳ್ಳೆ ಸಮಾಜಕ್ಕೆ ಮೆಸೇಜ್ ಕೊಡುವಂಥ ಹಬ್ಬ ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ ಅಥವಾ ಜೀಸಸ್ ಬರ್ತ್ಡೇ ಸೆಲೆಬ್ರೇಷನ್.
ಜೀಸಸ್ ಹುಟ್ಟಿದ್ದು ಕ್ರಿಬ್ಬಲ್ಲಿ ಅನ್ನುವಂಥದ್ದು, ಹಾಗೆ ನಮ್ಮ ಕೃಷ್ಣ ಪರಮಾತ್ಮನೂ ಹುಟ್ಟಿದ್ದು ವಸುದೇವ ದೇವಕಿ ಜೈಲಲ್ಲಿರುವಾಗ ಅನ್ನುವಂಥದ್ದು ನಮ್ಮ ಗೀತೋಪದೇಶದಲ್ಲಿ ಬರ್ತದೆ. ಅಂದರೆ ಒಂದು ದೇವರ ಶಕ್ತಿ ಅಥವಾ ಹುಟ್ಟು ಹೇಗಾಗುತ್ತೆ ಅನ್ನೋದು ಆಲ್ಮೋಸ್ಟ್ ಸಿಮಿಲರ್. ಅದು ಹಿಂದೂ ಧರ್ಮ ಇರಲಿ, ಕ್ರಿಶ್ಚಿಯನ್ ಧರ್ಮ ಇರಲಿ, ಆಲ್ಮೋಸ್ಟ್ ಅಥವಾ ಪೈಗಂಬರದಾರದು ಅವರ ಜೀವನ ಚರಿತ್ರೆ ನೋಡಿದರೆ ಅದೊಂದು ಮಿರಾಕಲ್ ಆಗಿ ಒಂದು ದೇವರು ಕೊಡುವಂಥ ಸಮಾಜ ಸುಧಾರಣೆಗಾಗಿ ಕಳಿಸಿರುವಂಥ ಶಕ್ತಿ ಅಂತ ಹೇಳ್ಬೋದು. ಅದು ಎಲ್ಲ ಧರ್ಮದಲ್ಲಿಯೂ ಹೇಳಿದ್ದು, ಎಲ್ಲ ದೇವರು ಹೇಳಿದ್ದು, ನೀವು ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡಬೇಡಿ ಅನ್ನುವಂಥ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇವತ್ತಿನ ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ ನಮ್ಮ ಸಂಸ್ಥೆಯಲ್ಲಿ ಆಗೋದು ತುಂಬ ಸಂತೋಷ ಕೊಡ್ತಾ ಇದೆ. ಅದಕ್ಕೆ ನಮಗೆ ಫಾದರ್ ಬಂದು ನಮ್ಮನ್ನು ಆಶೀರ್ವಾದ ಮಾಡಿದರೆ ನಿಮಗೆ ನಾವು ಅಭಿನಂದನೆ ಸಲ್ಲಿಸ್ತಾ, ಜುಡಿತ್ ಮೆಂಡನ್ಸ್ ಅವರು ಯೂನಿವರ್ಸಿಟಿ ಸಿಂಡಿಕೇಟ್ ಮೆಂಬರ್, ಇಬ್ಬರು ಸಹ ಇವತ್ತು ಫ್ರೀ ಇಲ್ಲದ ಟೈಮ್, ಅವರಿಗೆ ಬ್ಯುಸಿ ಶೆಡ್ಯೂಲ್ ಇರ್ತದೆ, ಆದರೂ ನಮ್ಮ ಸಂಸ್ಥೆ ಬಂದು ಆಶೀರ್ವಾದ ಮಾಡಿದ್ರಿ. ನಿಮ್ಮ ಪಾದಸ್ಪರ್ಶ ನಮ್ಮ ಸಂಸ್ಥೆಗೆ ತುಂಬ ಪಾವನ ಆಯಿತು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಾನು ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ ವಿಶಸ್ ಹೇಳ್ತಾ, ನ್ಯೂ ಇಯರ್, ಹ್ಯಾಪಿ ಕಮಿಂಗ್ ನ್ಯೂ ಇಯರ್ ವಿಶಸ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.